ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜ್ಜೀವನ್ ರಾಮ್ ಜಯಂತಿ ಕಾರ್ಯಕ್ರಮ. ಯಲಹಂಕ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಸವಣ್ಣ ಹಾಗೂ ಬಾಬು ಜಗಜ್ಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮವನ್ನು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಜಿಸಿ ಚನ್ನಕೇಶವ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಮಾಡನಾಯಕನಹಳ್ಳಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಅಂಬೇಡ್ಕರ್ ಬಸವಣ್ಣ ಜಗಜ್ಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹಿಳೆಯರಿಗೆ ಸೀರೆ ವಿತರಣೆ, ಪೌರ ಕಾರ್ಮಿಕರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ದಲಿತ ನಾಯಕರಿಗೆ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಜಿಎಸ್ ಚನ್ನಕೇಶವ, ಚೇತನ್, ಅಹಿಂಸಾ ಹೋರಾಟಗಾರರು, ಚಿಂತಕರು, ಮಾಜಿ ಸಚಿವರಾದ ಆರ್ ತಿಮ್ಲಾಪುರ, ರಾಜ್ಯಸಭೆ ಸದಸ್ಯರಾದ ಹನುಮಂತಯ್ಯ ಮುಂತಾದ ದಲಿತ ಮುಖಂಡರುಗಳು ಉಪಸ್ಥಿತರಿದ್ದರು. ಹಾಗಾಗಿ ನನ್ನ ಮುಂದೆ ಬೆಳೆದವರೆಲ್ಲ ಈ ವಯಸ್ಸಾದವರಾಗಿದ್ದಾರೆ, ನಮ್ಮ ಜೊತೆ ಬೆಳೆದವರಲ್ಲ, ಅದು ಸಹಜವಾದದ್ದು. ಆದರೆ ಇವತ್ತು 40-50 ವರ್ಷಗಳಿಂದ ಏನು ಕೆಲಸ ಮಾಡ್ತಾ ಇದ್ವಿ, ಅದನ್ನ ನಮ್ಮ ಮುಂದಿನ ತಲೆಮಾರಿನವರು ಅದೇ ಕೆಲಸ ಮಾಡ್ತಾವೆ. ಏನು ಹೋರಾಟ ಮಾಡ್ತಕ್ಕಂಥದ್ದು, ಅಂಬೇಡ್ಕರ್ ಜಯಂತಿ ಮಾಡ್ತಕ್ಕಂಥದ್ದು, ಜಗಜೀವನ್ ರಾಮ್ ಅವರ ಜಯಂತಿ ಮಾಡ್ತಕ್ಕಂಥದ್ದು, ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಕೇಳ್ಕೊಳ್ಳೋದು ಏನು ಅಂತ ಅಂದ್ರೆ, ಇದನ್ನ ಯಾವತ್ತು ನಾವು ನಿಲ್ಲಿಸೋದು ಅಂದ್ರೆ, ನಮ್ಮ ಜೀವನ ಸುಧಾರಿಸಿ ನಾವೆಲ್ಲರೂ ಎಲ್ಲರಂತೆ ಸಮಾಜದ ಎಲ್ಲ ವರ್ಗಗಳಂತೆ ಸಮಾನವಾಗಿ ಬದುಕತಕ್ಕಂಥ ಅವಕಾಶಗಳು ನಮ್ಮ ಸಮಾಜದ ಜನರಿಗೆ ಯಾವಾಗ ಬರ್ತದೆ? ಈ ಜಯಂತಿ ಆಚರಣೆಯನ್ನ ನಾವು ವಿಜೃಂಭಣೆಯಿಂದ ಸಂತೋಷವಾಗಿ ಆಚರಣೆ ಮಾಡುವ ಕಾಲ ಯಾವುದು ಅಂತ ಹೇಳಿ ನಾನು ಬಹಳ ಸಾರಿ ಆಲೋಚನೆ ಮಾಡ್ತಾ ಇದ್ದೇನೆ. ಇವತ್ತು ಈ ಸಮಾರಂಭದಲ್ಲಿ ನಾನು ನಿಮ್ಮನ್ನು ಉದ್ದೇಶಿಸಿ ಮಾತನಾಡುವಾಗ ನನಗೆ ಅನಿಸೋದು, ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಿಂದ ಮಾಡಿ 2,000 ರೂಪಾಯಿ ಕೊಡ್ತಾವೆ ಎಲ್ಲ ಹೆಣ್ಮಕ್ಳಿಗೆ. ಹೌದು ತಾನೆ? ಮನೆಗೆ ಕರೆಂಟು ಫ್ರೀ ಕೊಟ್ಟಿದ್ದಾರೆ. ಇನ್ನ ನಿರುದ್ಯೋಗಿ ಯುವಕರಿದ್ರೆ ಅವ್ರಿಗೂ 1,500-3,000 ರೂಪಾಯಿ ಕೊಡೋದಕ್ಕೆ ಮಾದನಾಯಕನಹಳ್ಳಿನಲ್ಲಿ ಬಹಳ ಅರ್ಥಪೂರ್ಣವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಿದೀವಿ. ನಮಗೆ ನಮ್ಮ ಕರ್ನಾಟಕ ಸ್ವಾಭಿಮಾನಿ ಸೇನೆ ಮತ್ತೆ ಅನೇಕ ಒಂದು ಸಂಘಟನೆಗಳ ಜೊತೆಗೆ ಸೇರಿ ಚನ್ನಕೇಶವ ಮತ್ತೆ ಯುವ ಮಿತ್ರರೆಲ್ಲ ಸೇರಿ ಮಾಡಿದ್ದಾರೆ. ನಮಗೆ ಮುಖ್ಯವಾಗಿ ಬಾಬಾ ಸಾಹೇಬರ ವಿಚಾರಗಳು ಬಹಳ ಮುಖ್ಯ ಆಗುತ್ತೆ ಒಂದು ಉತ್ತಮ ಸಮಾಜಕ್ಕೆ. ನಮ್ಗೆಲ್ಲೋ ಒಂದ್ ಕಡೆ ಅವರ ಫೋಟೋಗಳಿಗೆ ಸೀಮಿತ ಆಗ್ತಾ ಇದ್ದಾರೆ, ಅವರ ಒಂದು ಪ್ರತಿಮೆಗೆ ಸೀಮಿತ ಆಗ್ತಾ ಇದ್ದಾರೆ. ಅದರಿಂದ ನಮ್ಮ ಪರಿವರ್ತನೆ ಇಲ್ಲ. ಅವರ ವಿಚಾರಗಳು ಅರ್ಥೈಸ್ಕೊಂಡು ಒಂದು ಸಮಾಜ ನಿರ್ಮಾಣ ಮಾಡಿದ್ರೆ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಏನ್ ಸಂವಿಧಾನದ ಪೀಠಿಕೆಯಲ್ಲಿರೋ ವಿಚಾರಗಳನ್ನ ನಾವು ಜಾರಿಗೊಳಿಸೋ ರೀತಿಯಲ್ಲಿ ತಂದ್ರೆ ಅವಾಗ ಜನರ ಬದುಕಿಗೆ ಬಹಳ ಒಳ್ಳೇದಾಗತ್ತೆ, ಒಂದು ಉತ್ತಮ ಕರ್ನಾಟಕ ಆಗತ್ತೆ, ಒಂದು ಬಾಬಾ ಸಾಹೇಬರ ಕಂಡ ಕನಸನ್ನ ನಾವು ನನಸು ಮಾಡಬಹುದು. ಸೊ ನಾವು ಕೂಡ ಬಹಳ ಗಟ್ಟಿಯಾಗಿ ಒಂದು ಅಧಿಕಾರ ಹಿಡಿಯೋ ರೀತಿಯಲ್ಲೂ ನಾವು ಕೆಲಸ ಮಾಡ್ತಾ ಹೋಗ್ಬೇಕು. ಬರೀ ಒಂದು ಕಾರ್ಯಕ್ರಮಗಳಿಗೆ ಸೀಮಿತ ಆಗಕ್ಕಾಗಲ್ಲ. ನಾವು ಅಂದ್ರೆ ಯಾರು? ನಾವು ಅಂದ್ರೆ ಒಂದು ಜಾತಿಯವರಲ್ಲ, ಒಂದು ಧರ್ಮದವರಲ್ಲ. ನಾವು ಅಂದ್ರೆ ಯಾರು ಸಂವಿಧಾನದ ಪೀಠಿಕೆಯನ್ನು ಅಳವಡಿಸ್ಕೊಂಡು ಒಂದು ಸಮಾಜ ಸಿದ್ಧಾಂತದ ಬದುಕ್ತಿರೋರು ನಾವು ಅಧಿಕಾರಕ್ಕೆ ಬಂದ್ರೆ ಅವಾಗ ನೋಡಿ ಉತ್ತಮ ಕರ್ನಾಟಕ ಆಗತ್ತೆ, ಒಂದು ಬಲಿಷ್ಠ ಭಾರತ ಆಗತ್ತೆ, ಒಂದು ಅಂಬೇಡ್ಕರ್ ಕಂಡ ಕನಸನ್ನ ನಾವು ನನಸು ಮಾಡ್ಬೋದು. ಒಳ ಮೀಸಲಾತಿ ಜಾರಿಗೆ ಆಗಿದೆ. ಸೊ ಅದು ಇವಾಗ ಎಲ್ಲರೂ ಸಮಾಧಾನ ಆಗಿದೆ ತಂದಿದೆ ಸರ್. ನಮ್ಗೆ ಒಳ ಮೀಸಲಾತಿ ಬೇಕೇ ಬೇಕು. ನಮಗೆ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ, ಅದು SC ನಲ್ಲಿ ಅಷ್ಟೇ ಅಲ್ಲ, ST ನಲ್ಲೂ ಬೇಕು, ಪ್ರವರ್ಗ 1 ಮತ್ತೆ 2A ನಲ್ಲೂ ಕೂಡ ಒಳ ಮೀಸಲಾತಿ ಬೇಕು. ಮೀಸಲಾತಿ ಪರಿಕಲ್ಪನೆ ಅಂದ್ರೆ ಒಂದು ಸಾಮಾಜಿಕ ನ್ಯಾಯ, ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ. ಆದ್ರೆ ಆ ಒಳ ಮೀಸಲಾತಿ ಆಗಿದ ತಕ್ಷಣ ಎಲ್ಲಾ ರೀತಿ ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳಕ್ಕಾಗಲ್ಲ. ಅದು ಒಂದ್ ಸಮಸ್ಯೆಗೆ ಅದು ಒಂದು ನ್ಯಾಯ ಸಿಕ್ಕು ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ, ಅದು ಒಳ್ಳೇದು. ಆದ್ರೆ ಅದ್ರ ಜೊತೆ ನಮ್ಮ ಖಾಸಗಿ ವಲಯದ ಮೀಸಲಾತಿ ಬೇಕು, ನಮ್ಮ ಕ್ರಿಕೆಟ್ ನಲ್ಲೂ ಮೀಸಲಾತಿ ಬೇಕು. ನಮ್ಗೆ ಎಲ್ಲಾ ರೀತಿಯ ಸರೋಜಿನಿ ಮಹೇಶ್ ರಿಪೋರ್ಟ್ ತರಬೇಕು. ಎಷ್ಟು ಒಂದು ಉದ್ಯೋಗಗಳಲ್ಲಿ ನಮ್ಗೆ ಎಲ್ಲಾ ರೀತಿ ಮೀಸಲಾತಿ ಬಂದ್ರೆ ಅವಾಗ ಒಂದ್ ರೀತಿ ಒಂದು ಸಾಮಾಜಿಕ ಪ್ರಾತಿನಿಧ್ಯ ಅನ್ನೋದು ಒತ್ತು ಕೊಡುತ್ತೆ. ಬಟ್ ಪ್ರಾತಿನಿಧ್ಯ ಒಂದೇ ಸಮಸ್ಯೆ ಅಲ್ಲ,
ನಮ್ಮ ಪರಿಸರ ಸಮಸ್ಯೆಗಳು, ನಮಗೆ ಬೇರೆ ಬೇರೆ ನಮಗೆ ಪ್ರಾದೇಶಿಕ ಅಸಮಾನತೆ, ಅದು ಸಮಸ್ಯೆ, ಲಿಂಗ ಅಸಮಾನತೆ, ಆರ್ಥಿಕ, ನಮ್ಮ ರೈತ ಕಾರ್ಮಿಕ, ನಮ್ಮ ಶ್ರಮಜೀವಿಗಳ ಸಮಸ್ಯೆಗಳು, ಎಲ್ಲಾ ರೀತಿ ಸಮಸ್ಯೆ. ಇದು ಬೆಂಗಳೂರಿನ ಇನ್ನೂ ಒಂದ್ ರೀತಿ ಕಂಜೆಸ್ಟ್ ಆಗ್ತಾ ಇದೆ. ಬೆಂಗಳೂರಿನ ಸಮಸ್ಯೆ ದಿನನಿತ್ಯ ಹೆಚ್ಚಾಗ್ತಾ ಇದೆ. ನಾವು ಶ್ರೀಮಂತರ ಮೇಲೆ ಒಂದು ರೀತಿ ಅವ್ರನ್ನ ತೆರಿಗೆ ಹಾಕಿ ನಾವು ಜನಸಾಮಾನ್ಯರಿಗೆ ಮರು ಹಂಚಿಕೆ ಮಾಡೋ ರೀತಿಯಲ್ಲಿ ಇರಬೇಕು. ಇವತ್ತೇನಾಗ್ತಾ ಇದೆ ಅಂದ್ರೆ ಸಾಮಾನ್ಯರ ಬದುಕಿಗೆ ಹೆಚ್ಚು ಕಷ್ಟ ಆಗ್ತಾ ಇದೆ. ಶ್ರೀಮಂತರು ಇನ್ನೂ ಬೆಳ್ಕೊಳ್ತಾ ಇದ್ದಾರೆ. ಅದನ್ನ ಉಲ್ಟಾ ಮಾಡಿದ್ರೆ ಒಂದು ಉತ್ತಮ ಸಮಾಜ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದರು. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇವತ್ತು ನಮ್ಗೆ ಎಂತ ಮುಖ್ಯಮಂತ್ರಿ ಬೇಕು ಅಂದ್ರೆ ಯಾರು ಜನಪರವಾಗಿರೋ, ಕಾಳಜಿ ಇರೋ, ಸಂವಿಧಾನದ ಮಹಿಳೆಯರಿಗೆ ಸೀರೆ ಕೊಡುವುದರ ಮೂಲಕ ಬಸವ, ಅಂಬೇಡ್ಕರ್, ಜಗಜೀವನ್ ರಾಮರ ತತ್ವ ಆದರ್ಶಗಳ ಪ್ರಚಾರ ಇವತ್ತಾಗ್ತದೆ. ಅವರೇನು ಇವತ್ತು ನಮ್ಮ ಜನಾಂಗಕ್ಕೆ ದುಡಿದು ಹಲವಾರು ವಿಷಯಗಳಲ್ಲಿ ನಮ್ಮನ್ನು ಪ್ರಜ್ಞಾಪೂರ್ವಕವಾಗಿ ಬಡಿದೆಬ್ಬಿಸ್ತಕ್ಕಂಥ ಕೆಲಸ ಮಾಡಿದ್ರು ಅಂಬೇಡ್ಕರ್ ಅವರು. ಅವ್ರನ್ನ ನೆನಪಿಸ್ಕೊಳ್ಬೇಕಾದಂಥ ದಿನ. ಆ ಕೆಲಸ ನಮ್ಮ ಯುವ ಮುಖ್ಯಮಂತ್ರಿ ಮಾಡ್ತಾರೆ. ಸರ್, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ? ಅವ್ರ ಹೆಸರನ್ನು ಸೂಚನೆ ಮಾಡಿದವರು ಸಿದ್ದರಾಮಯ್ಯ ಸರ್. ಹೈಕಮಾಂಡ್ ಜೊತೆ ಅವ್ರು ಮಾತನಾಡಿ ಮಾಡಿದ್ದಾರೆ. ಸೂಕ್ಷ್ಮತೆಯಿಂದ ಯಾವುದೂ ಗದ್ದಲ ಇಲ್ಲಾರ್ದಂಥ ವಿಚಾರವನ್ನ ಸಿದ್ದರಾಮಯ್ಯ ಅವರು ಹಸ್ತಾಂತರ ಮಾಡೋದ್ರ ಮೂಲಕ ಒಳ್ಳೆ ಕೆಲಸ ಮಾಡಿರೋ ಒಂದು ಮೆಸೇಜ್ ಕೊಟ್ಟರು. ನಾನು ಎಂಥ ದೊಡ್ಡ ವ್ಯಕ್ತಿ ಆದರೂ ಪಕ್ಷಕ್ಕೆ ನಾನು ಲಾಯಲ್ ಇದ್ದೀನಿ. ಈ ಕೆಲಸ ಕಾರ್ಯಗಳಲ್ಲಿ ಪಕ್ಷದಲ್ಲಿ ನಾನು ಇನ್ನೂ ನಿರಂತರವಾಗಿ ಇರ್ತೇನೆ ಅಂತಕ್ಕಂಥ ಮಾತೇನಿದೆಯಲ್ಲ, ಅದ್ರ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವದ ಮತ್ತೆ ಎತ್ತರ ಸ್ಥಾನಕ್ಕೆ ಹೋಯಿತು. ಈ ಸಂಘಟನೆಯಲ್ಲಿ ಯಾವಾಗಲೂ ಚತುರತೆಯನ್ನು ವಹಿಸ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ನಿರೀಕ್ಷೆಗಳು ಭಾಳ ಅದಾವೆ. ಆ ನಿರೀಕ್ಷೆಯನ್ನು ಮುಟ್ತಕ್ಕಂಥ ನಾಯಕತ್ವ ಡಿ.ಕೆ. ಶಿವಕುಮಾರ್ ಅವ್ರಿಗಿದೆ ಅಂತಕ್ಕಂಥ ಭಾವನೆ ನಮ್ಮದು. ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷವು ಅವ್ರ ಮೇಲೆ ಭರವಸೆ ಇಟ್ಟಿದೆ. ಅದು ನೆರವೇರ್ತಿದೆ ಅಂತಕ್ಕಂಥ ಅನಿಸಿಕೆ. ನಾಳೆ ನೀವು ಮಂತ್ರಿ ಸ್ಥಾನದಲ್ಲಿ ಬುಧವಾರ ಪ್ರಮಾಣ ವಚನ ನೀವು ಕೂಡ ಸ್ವೀಕಾರ ಮಾಡ್ತಾರೆ. ಮುಖ್ಯಮಂತ್ರಿ ಹಾಗೂ AICC ಅವರಿಗೆ ಹಾಗೂ ಸಿದ್ದರಾಮಯ್ಯ ಬಿಟ್ಟಿದೆ. ಸರ್, ಇದು ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ JB ವಂದನೆಗಳು. ಇವತ್ತು ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ತಂಡದ ವತಿಯಿಂದ ಇವತ್ತು ಬಾಬು ಜಗಜೀವನ್ ರಾವ್ ಜಯಂತಿ, ಡಾಕ್ಟರ್ B.R. ಅಂಬೇಡ್ಕರ್ ಜಯಂತಿ, ಬಸವಣ್ಣನವರ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಕಾರಣ ಇವತ್ತು ಎಲ್ಲ ನನ್ನ ಭೀಮ ಬಂಧುಗಳು, ನನ್ನ ಭುಜಕ್ಕೆ ಭುಜ ಕೊಟ್ಟು ನಿಂತ ನನ್ನ ಧ್ರುವರಾಜ್ ರಾಜಣ್ಣ ಮತ್ತು ಇನ್ನೊಬ್ಬ ರಾಜಣ್ಣ, ಹಾಗೆ ನನ್ನ ಗೌರಿಶಂಕರ್, ಹಾಗೆ ನನ್ನ ಭೀಮ ಬಂಧುಗಳು, ನನ್ನ ಚನ್ಕೇಶ್ವಣ್ಣರವರು, ನನ್ನ ಬ್ರದರ್ ಮಲ್ಲಿಕಾರ್ಜುನ್ ಅವರು, ಹಾಗೆ ಅನೇಕ ನಮ್ಮ ಗಿರಿಜಾ ಮೇಡಮ್ ಅವರು, ಅದೇ ರೀತಿ ನನ್ನ ಅನೇಕ ಹೋರಾಟಗಾರರು, ನನ್ನ ತಂದೆದಿರು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಪೂರ್ಣ ಅವರ ಜವಾಬ್ದಾರಿ. ಪ್ರತಿ ವರ್ಷದಂತೆ ಈ ವರ್ಷವನ್ನು ಸಹ ಪೌರ ಕಾರ್ಮಿಕರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪ್ರತಿಭೆ ಪುರಸ್ಕಾರ, ಅದೇ ರೀತಿ 2,000 ಹೆಣ್ಣು ಮಕ್ಕಳಿಗೆ ಸೀರೆ ಕೊಡುವಂತ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಭರ್ಜರಿಯಾಗಿ ಯಶಸ್ವಿಯಾಗಿದೆ. ಅದೇ ರೀತಿ ಈ ಕಾರ್ಯಕ್ರಮನ ಕೆಡಿಸ್ಬೇಕು ಅಂತ ನೂರಾರು ಜನಗಳು ಇದನ್ನ ಹಾಳು ಮಾಡ್ಬೇಕು ಅಂತ ಮಾಡಿದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದಂತೆ ಇವತ್ತು ಈ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೆದಿದೆ. ಆ ಕಾರ್ಯಕ್ರಮವನ್ನ ಹಾಳು ಮಾಡೋದಕ್ಕೆ ಬಂದಂತ ಎಲ್ಲ ನನ್ನ ಅಣ್ತಂದಿರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಪೊಲೀಸ್ ಇಲಾಖೆ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಅದೇ ರೀತಿ ನನ್ನ ನೆಚ್ಚಿನ ಗುರುಗಳಾದಂತಹ ಎಲ್ಲ ನನ್ನ ಚೇತನ್ ಅವರು, ಪಿ ಮೂರ್ತನವರು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ RV ತಿಮ್ಮಾಪುರ ಸಚಿವರು, ಯಲ್ಲನ್ಮಂತಯ್ಯನವರು, ಅದೇ ರೀತಿ ಜೇರ್ನಳ್ಳಿ ಕೃಷ್ಣಪ್ಪನವರು, ಈ ನನ್ನ ಸಂತೋಷ್ ಕುಮಾರ್ ಅವರು, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೀತದೆ. ಇಂಥ ಕಾರ್ಯಕ್ರಮಗಳಿಗೆ ನನ್ನ ಎದೆಗುಂದಿಸ್ಬೇಕು ಅಂತ ಹೇಳಿದ್ರು. ಈ ಕಾರ್ಯಕ್ರಮನ ನನ್ನ ಗುಂದಲ್ಲ, ಇದಕ್ಕೆ ನಾನು ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ, ಎಂತ ವಿಚಾರ ಆದ್ರೂ ಹೋರಾಟಕ್ಕೆ ನಾನು ರೆಡಿ ಆಗಿದ್ದೀನಿ. ಈ ಕಾರ್ಯಕ್ರಮನ ಮುಖಾಂತರ